ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಪೀಪಲ್ ಚಾಂಪಿಯನ್ ದ ಬಿಸ್ನೆಸ್ ಮ್ಯಾನ್ ರಾಕ್ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ರಾಕ್ ಅವರು ಇನ್ನೂ ಹೆಚ್ಚು ಸ್ಟಾಕ್ಸ್ ಗಳನ್ನ ಪರ್ಚೇಸ್ ಮಾಡಿದ್ದಾರೆ TKO ಗ್ರೂಪ್ ಇಂದ. ಅವರು ಇನ್ನೂ ಕೂಡ 96,557 ಶೇರ್ಸ್ ಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಈ ಎಲ್ಲಾ ಶೇರ್ಸ್ ಗಳ ಮೌಲ್ಯ 13.75 ಮಿಲಿಯನ್ ಅಂತಾನೆ ಹೇಳ್ಬಹುದು. ಅಂಡ್ ಈಗ ನಮ್ಮ ರಾಕ್ ಅವರ ಬಳಿ TKO ಗ್ರೂಪಿನ 2,89,677 ಶೇರ್ಸ್ ಗಳಿದೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಗೈಸ್, ಇಷ್ಟು ಶೇರ್ಸ್ ಗಳ ಮೌಲ್ಯ ಟೋಟಲ್ ಆಗಿ 41.25 ಮಿಲಿಯನ್. ಸೊ ನಮ್ಮ ರಾಕ್ ಅವರು ಇನ್ನೂ ಹೆಚ್ಚು ಶೇರ್ಸ್ ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಂಡ್ ನಮ್ಮ ರಾಕ್ ಅವರು ಇನ್ನೂ ಕೂಡ ಜಾಸ್ತಿ ಪಾಲುದಾರ ಆಗ್ತಾ ಇದ್ದಾರೆ TKO ಗ್ರೂಪಿಗೆ. ನೋಡೋಣ ಗೈಸ್, ಇದೇ ರೀತಿ ಶೇರ್ಸ್ ಗಳನ್ನ ಸ್ಟಾಕ್ಸ್ ಗಳನ್ನ ಪರ್ಚೇಸ್ ಮಾಡ್ತಾ ಮಾಡ್ತಾ ನಮ್ಮ ರಾಕ್ ಅವರೇ ಒಂದು ದಿನ TKO ನ ಹೈಯೆಸ್ಟ್ ಶೇರ್ ಹೋಲ್ಡರ್ ಆದ್ರೆ ಅವರೇ TKO ಗ್ರೂಪ್ ನ ಹೆಡ್ ಕೂಡ ಆಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಸ್ಮ್ಯಾಕ್ ಡೌನ್ ನಲ್ಲಿ ಏನಾಯ್ತು ಅಂತ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬರ್ತಾರೆ, ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡ್ತಾರೆ. ಕೋಡಿ, ನಾನು ನಿನಗೆ ಸಹಾಯ ಮಾಡೋದಕ್ಕೆ ಬಂದಿದ್ದೀನಿ, ನಾನು ನಿನ್ನ ಫ್ರೆಂಡು ಅಂತ ಕೋಡಿ ರೋಡ್ಸ್ ಅವ್ರಿಗೆ ಹೇಳ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಸಹಾಯನ ಒಪ್ಕೊಳ್ಳೋದಿಲ್ಲ. ಅಂಡ್ ಅದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರ ವಿರುದ್ಧ ಟರ್ನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡಿರ್ತಕ್ಕಂತಹ ಫೋಟೋನ ತಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ಟ್ವೀಟ್ ಮಾಡಿ, ಐ ಜಸ್ಟ್ ವಾಂಟೆಡ್ ಎ ಗುಡ್ ಲುಕ್ ಅಟ್ ದ ಟ್ಯಾಟೂ, ಐ ಕ್ಯಾನ್ ಕನ್ಫರ್ಮ್ ಇಟ್ಸ್ ಈವನ್ ಫನ್ ಇಯರ್ ಅಪ್ ಕ್ಲೋಸ್ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ ನಾನು ಯಾಕೆ ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡ್ಕೊಂಡೆ ಅಂದ್ರೆ, ಅವನ ನೆಕ್ಕಲ್ಲಿ ಟ್ಯಾಟೂ ಇದೆಯಲ್ಲ ಅದನ್ನು ನಾನು ಹತ್ರದಿಂದ ನೋಡ್ಬೇಕಿತ್ತು. ಆ ಒಂದು ಕಾರಣದಿಂದ ನಾನು ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡಿದೆ. ಅಂಡ್ ನಿಜ ಹೇಳ್ತಾ ಇದ್ದೀನಿ, ಹತ್ರದಿಂದ ಆ ಒಂದು ಟ್ಯಾಟೂ ಇನ್ನೂ ಕೂಡ ಫನ್ನಿ ಆಗಿ ಕಾಣಿಸ್ತಾ ಇದೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರ ಟ್ಯಾಟೂನ ರೋಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಸ್ಮ್ಯಾಕ್ ಡೌನ್ ಇಂದ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ, WWE ಅವರು ಸ್ಮ್ಯಾಕ್ ಡೌನ್ ನಲ್ಲಿ ತುಂಬಾನೇ ದೊಡ್ಡ ದೊಡ್ಡ ಚೇಂಜಸ್ ಗಳನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಮೊದಲಿಗೆ ನಮಗೆ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಈ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಕ್ತಲ್ಲ. ಈ ಒಂದು ಸೆಗ್ಮೆಂಟ್ ಈ ರೀತಿ ಪ್ಲಾನ್ ಆಗಿರ್ಲಿಲ್ವಂತೆ. ಫಸ್ಟ್ ನಮ್ಮ ಕೆವಿನ್ ಓಯನ್ಸ್ ಅವರೇ ಬಂದು ಪ್ರೋಮೋನ ಕಟ್ ಮಾಡಬೇಕಾಗಿತ್ತಂತೆ. ಅಂಡ್ ಅದಾದ್ಮೇಲೆ ಆ ಒಂದು ಪ್ರೋಮೋಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರು ಜಾಯಿನ್ ಆಗೋ ರೀತಿ ಒಂದು ಸೆಗ್ಮೆಂಟ್ ನ WWE ಅವರು ಪ್ಲಾನ್ ಮಾಡಿದ್ರಂತೆ. ಅಂಡ್ ಎಂಡ್ ಮೂಮೆಂಟ್ ಅಲ್ಲಿ ಈ ಒಂದು ಪ್ಲಾನ್ ನ ಚೇಂಜ್ ಮಾಡಿದ್ದಾರೆ. ಅಂಡ್ ಮೈನ್ ಇವೆಂಟ್ ಅಲ್ಲೂ ಕೂಡ WWE ಅವರು ಒಂದು ದೊಡ್ಡ ಬದಲಾವಣೆನ ಮಾಡಿದ್ದಾರೆ. ಮೈನ್ ಇವೆಂಟ್ ಅಲ್ಲಿ ನಿಮಗೆ ಗೊತ್ತೇ ಇರಬಹುದು, ಸೋಲೋ ಸಿಕೋವಾ, ಜಾಕೋ ಫಾಟೋ ಅಂಡ್ ಟಾಮಾ ಟೊಂಗಾ ವರ್ಸಸ್ ಜಿಮ್ಮಿ ಊಸೋ, ಜೇ ಊಸೋ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ನಮಗೊಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಕ್ತು. ಅಂಡ್ ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ WWE ಅವರು ಈ ಒಂದು ಮ್ಯಾಚ್ ಅಲ್ಲಿ ಜೇ ಊಸೋ ಅವರ ಬದಲಿಗೆ ಬ್ರಾನ್ ಸ್ಟ್ರೋಮನ್ ಅವ್ರನ್ನ ಪ್ಲಾನ್ ಮಾಡಿದ್ರತ್ತೆ. ಬಟ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ಆ ಒಂದು ಸ್ಥಾನಕ್ಕೆ ಬ್ರಾನ್ ಸ್ಟ್ರೋಮನ್ ಅವರ ಬದಲು ಜೇ ಊಸೋ ಅವರು ಬಂದಿದ್ದಾರೆ ಅಂತಾನೆ ಹೇಳ್ಬಹುದು. ಆಕ್ಚುಲಿ ರೆಸಲ್ ವುಡ್ಸ್ ಅವರು ಕೂಡ ಇದನ್ನ ಟ್ವೀಟ್ ಮಾಡಿ ತಿಳಿಸಿದ್ರು, ನಮಗೆ ಮೇನ್ ಇವೆಂಟ್ ಅಲ್ಲಿ ಬ್ರಾನ್ ಸ್ಟ್ರೋಮನ್, ಜಿಮ್ಮಿ ಊಸೋ ಹಾಗೆ ಸ್ಯಾಮಿ ಝೈನ್ ವರ್ಸಸ್ ಬ್ಲಡ್ ಲೈನ್ ನಡುವೆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ. ಅದಾದ್ಮೇಲೆ ಅವರು ಬ್ರಾನ್ ಸ್ಟ್ರೋಮನ್ ಅವ್ರನ್ನ WWE ಅವರು ತೆಗೆದಾಕಿ ಜೇ ಊಸೋ ಅವ್ರನ್ನ ಆಡ್ ಮಾಡಿದ್ದಾರೆ ಅಂತಾನು ಕೂಡ ಟ್ವೀಟ್ ಮಾಡಿ ತಿಳಿಸಿದ್ರು. ನೀವು ಇಲ್ಲಿ ನೋಡ್ತಾ ಇರಬಹುದು. ಗೊತ್ತಿಲ್ಲ ಯಾಕೆ ತೆಗೆದಾಕಿದ್ರು ಅಂತ. ಅಂಡ್ ಐ ಥಿಂಕ್ ನಿಜವಾಗ್ಲೂ ಕೂಡ ತೆಗೆದು ಹಾಕಿದ್ದಾರೆ ಅನ್ಕೋತೀನಿ. ಯಾಕಂದ್ರೆ ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ನಿಮಗೆ ಗೊತ್ತಿರಬಹುದು, ಸ್ಯಾಮಿ ಝೈನ್ ಅವ್ರನ್ನ ಕಾಪಾಡೋದಕ್ಕೆ ಬ್ಲಡ್ ಲೈನ್ ಕೈಯಿಂದ ಬ್ರಾನ್ ಸ್ಟ್ರೋಮನ್ ಅವರು ಟ್ರೈ ಮಾಡ್ತಾರೆ. ಅಂಡ್ ಅಲ್ಲಿಂದ ಸೆನ್ಸ್ ಆಗಿತ್ತು ಬ್ರಾನ್ ಸ್ಟ್ರೋಮನ್ ಅವರು ಕೂಡ ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗಬಹುದಾಗಿತ್ತು. ಬಟ್ WWE ಅವರು ಪೂರ್ತಿ ಬ್ಲಡ್ ಲೈನ್ ಸ್ಟೋರಿ ತಗೊಂಡ್ ಬರ್ತಿರೋದ್ರಿಂದ ಜೇ ಊಸೋ ಅವ್ರನ್ನೇ ಇನ್ವಾಲ್ವ್ ಮಾಡಿ ನಮಗೆ ಜೇ ಊಸೋ, ಜಿಮ್ಮಿ ಊಸೋ, ಸ್ಯಾಮಿ ಝೈನ್ ವರ್ಸಸ್ ಬ್ಲಡ್ ಲೈನ್ ನಡುವೆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಸಾಶಾ ಬ್ಯಾಂಕ್ಸ್ AKA ಮರ್ಸಿಡಿಸ್ ಮೋನೆ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಮರ್ಸಿಡಿಸ್ ಮೋನೆ ಅವರು ಈಗ ನಮಗೆ AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಐ ಥಿಂಕ್ AEW ಕಂಪನಿ ಅವರು ನಮ್ಮ ಮರ್ಸಿಡಿಸ್ ಮೋನೆ ಅವ್ರನ್ನ ರೋಮನ್ ರೈನ್ಸ್ ಅವರ ರೀತಿ ಮಾಡಬೇಕು ಅಂತಿದ್ದಾರೆ ಅನ್ಕೋತೀನಿ. ಯಾಕಂದ್ರೆ ಸದ್ಯಕ್ಕೆ ನಮ್ಮ ಮರ್ಸಿಡಿಸ್ ಮೋನೆ ಅವರು ಇನ್ನ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೋದ್ರ ಮುಖಾಂತರ 4 ಚಾಂಪಿಯನ್ಶಿಪ್ ನ ಇಟ್ಕೊಂಡು ತಿರುಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಲಿಟರಲಿ WWE ಅವರು ರೋಮನ್ ರೈನ್ಸ್ ಅವರ ಕೈಗೆ 3 ಚಾಂಪಿಯನ್ಶಿಪ್ ನ ಕೊಟ್ರೆ, ಇಲ್ಲಿ AEW ಕಂಪನಿ ಅವರು ನಮ್ಮ ಸಾಶಾ ಬ್ಯಾಂಕ್ಸ್ ಅವರ ಕೈಗೆ 4 ಚಾಂಪಿಯನ್ಶಿಪ್ ನ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ ಗಾಯ್ಸ್, ಇಷ್ಟೊಂದು ವಿಮೆನ್ಸ್ ಚಾಂಪಿಯನ್ಶಿಪ್ AEW ಕಂಪನಿಯಲ್ಲಿ ಇದೆ ಅಂತ. ಅಫ್ಕೋರ್ಸ್ ಗಾಯ್ಸ್, ಅವರು AEW ಕಂಪನಿ ಚಾಂಪಿಯನ್ ಆಗಿರ್ಬೋದು, NJPW ಚಾಂಪಿಯನ್ಶಿಪ್ ನ ಗೆದ್ದುಕೊಂಡಿದ್ದಾರೆ. ಅಂಡ್ ಈಗ ರೇವ್ ಪ್ರೋ ಚಾಂಪಿಯನ್ಶಿಪ್ ನು ಕೂಡ ಅವರು ಗೆದ್ದಿದ್ದಾರೆ. ಸೊ ಎಲ್ಲ ಇಂಡಿ ಪ್ರಮೋಷನ್ಸ್ ಗಳಿಗೂ ಕೂಡ ಹೋಗಿ ನಮ್ಮ ಮರ್ಸಿಡಿಸ್ ಮೋನೆ ಅವರು ಚಾಂಪಿಯನ್ಶಿಪ್ ನ ಗೆದ್ಕೊಂಡು ಬರ್ತಾ ಇದ್ದಾರೆ. ಆ ಚಾಂಪಿಯನ್ಶಿಪ್ ನೆಲ್ಲ ಗುಡ್ಡೆ ಹಾಕೊಂಡು ಏನ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಒಂದು ತಲ ಇಲ್ಲ, ಬುಡ ಇಲ್ಲ, ಸುಮ್ಮನೆ ಚಾಂಪಿಯನ್ಶಿಪ್ ನ ಗೆಲ್ತಾನೆ ಇದ್ದಾರೆ.
ನೋಡೋಣ ಗೈಸ್ ಇವರು ಇವೆಲ್ಲ ಚಾಂಪಿಯನ್ಶಿಪ್ ಕೂಡ ಯಾವಾಗ ಸೋಲ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಹಲ್ಕ್ ಹೋಗನ್ ಅವರ ಬಗ್ಗೆ. ರೀಸೆಂಟ್ ಆಗಿ ಬರ್ತಿರುವಂತಹ ಅಪ್ಡೇಟ್ ಪ್ರಕಾರ ಡಬ್ಲ್ಯೂ ಅವರು ನಮ್ಮ ಹಲ್ಕ್ ಹೋಗನ್ ಅವ್ರನ್ನ ಡಬ್ಲ್ಯೂಗೆ ಕರ್ಕೊಂಡು ಬರೋದಕ್ಕೆ ಮತ್ತೊಮ್ಮೆ ಪ್ಲಾನ್ ಮಾಡ್ತಾ ಇದಾರಂತೆ. ಅಫ್ಕೋರ್ಸ್ ಗೈಸ್ ಲೆಜೆಂಡ್ ಹಾಲ್ ಆಫ್ ಫೇಮರ್ ಇವರು ನಮಗೆ ಡಬ್ಲ್ಯೂ ಅಲ್ಲಿ ಮತ್ತೊಮ್ಮೆ ನೋಡೋದಕ್ಕೆ ಸಿಗ್ತಾರೆ. ಹಿಂದೆನೂ ಕೂಡ ಕೆಲವೊಂದಷ್ಟು ಪ್ರೀಮಿಯಂ ಲೈವ್ ಇವೆಂಟ್ ಗಳಲ್ಲಿ ಡಬ್ಲ್ಯೂ ಅವರು ಇವ್ರನ್ನ ಹೋಸ್ಟ್ ಆಗಿ ಕರ್ಕೊಂಡು ಬಂದಿದೆ ಅಂಡ್ ಲೆಜೆಂಡ್ ಅಪಿಯರ್ ನ ಇವರು ಕೊಟ್ಟಿದ್ದಾರೆ. ಅಂಡ್ ಅದೇ ರೀತಿ ಫ್ಯೂಚರ್ ಅಲ್ಲೂ ಕೂಡ ಆದಷ್ಟು ಬೇಗ ನಮಗೆ ಹಲ್ಕ್ ಹೋಗನ್ ಅವರು ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಯಾರಿಗ ಗೊತ್ತು ಮಂಡೇ ನೈಟ್ ನೆಟ್ಫ್ಲಿಕ್ಸ್ ಅಲ್ಲಿ ಪ್ರೀಮಿಯರ್ ಆಗ್ತಾ ಇದೆಯಲ್ಲ, ಅಲ್ಲೇನೆ ನಮ್ಮ ಹಲ್ಕ್ ಹೋಗನ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಯಲ್ ರಂಬಲ್ ಬಗ್ಗೆ. ನಾನು ಈ ವರ್ಷದ ರಾಯಲ್ ರಂಬಲ್ ಬಗ್ಗೆ ಮಾತಾಡ್ತಿಲ್ಲ ಗೈಸ್, ಬದಲಿಗೆ ಮುಂದಿನ ವರ್ಷ ಅಂದ್ರೆ 2026ರ ರಾಯಲ್ ರಂಬಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂಡ್ ಪ್ರಾಬಬ್ಲಿ ಡಬ್ಲ್ಯೂ ಅವರು ಕೂಡ ಈ ಒಂದು ವಿಚಾರನ ಆದಷ್ಟು ಬೇಗ ಕನ್ಫರ್ಮ್ ಮಾಡ್ತಾರೆ ಅನ್ಕೋತೀನಿ. ಯಾರಿಗ ಗೊತ್ತು ರಾಯಲ್ ರಂಬಲ್ ಟೈಮ್ ಅಲ್ಲೇ ಈ ಒಂದು ವಿಚಾರನೂ ಕೂಡ ಕನ್ಫರ್ಮ್ ಮಾಡಬಹುದು. ಯಾಕಪ್ಪ ಅಂದ್ರೆ PW ಇನ್ಸೈಡರ್ ಅವರು ರಿಪೋರ್ಟ್ ಮಾಡಿರೋ ಪ್ರಕಾರ ನಮಗೆ 2026ರ ರಾಯಲ್ ರಂಬಲ್ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ನಿಮಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ಡಬ್ಲ್ಯೂ ಆಗಿ ಸೌದಿ ಅರೇಬಿಯಾನ ನಡುವೆ ಒಂದು ಎಕ್ಸ್ಟರ್ನಲ್ ಡೀಲ್ ಸೈನ್ ಆಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಡೀಲ್ ಅಲ್ಲಿ ಸೌದಿ ಅರೇಬಿಯಾದ ಗವರ್ನಮೆಂಟ್ ಕೆಲವೊಂದಷ್ಟು ದೊಡ್ಡ ದೊಡ್ಡ ಪ್ರೀಮಿಯಂ ಲೈವ್ ಇವೆಂಟ್ಸ್ ಗಳನ್ನು ಕೂಡ ಸೌದಿ ಅರೇಬಿಯಾದಲ್ಲಿ ಮಾಡಿಸೋದಕ್ಕೆ ಡಿಮ್ಯಾಂಡ್ಸ್ ಗಳನ್ನ ಇಟ್ಟಿದ್ರು. ಅಂಡ್ ಅದಕ್ಕೆ ಡಬ್ಲ್ಯೂ ಅವರು ಕೂಡ ಒಪ್ಕೊಂಡಿದ್ದಾರೆ. ಅಂಡ್ ರೀಸೆಂಟ್ ಆಗಿ ರೂಮರ್ಸ್ ಗಳು ಬರ್ತಾ ಇತ್ತು ರಸಲ್ ಮೇನಿಯಾನು ಕೂಡ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ರಾಯಲ್ ರಂಬಲ್ ಅಂತಹ ಬಿಗ್ ಇವೆಂಟ್ ಆಗಿರಬಹುದು, ಸಮ್ಮರ್ ಸ್ಲಾಮ್ ಆಗಿರಬಹುದು, ಇಂಥ ಬಿಗ್ ಇವೆಂಟ್ ಗಳು ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಈಗ PW ಇನ್ಸೈಡರ್ ಅವರ ಪ್ರಕಾರ 2026ರ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ಆನೆಸ್ಟ್ ಆಗಿ ಹೇಳ್ತೀನಿ, ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದ್ರೆ ರಾಯಲ್ ರಂಬಲ್ ಅಂದ್ರೇನೆ ಕ್ರೌಡ್ ರಿಯಾಕ್ಷನ್. ಅಫ್ಕೋರ್ಸ್ ಮೊದಲು ಸೌದಿ ಅರೇಬಿಯಾದ ಕ್ರೌಡ್ ಅಷ್ಟೊಂದೇನು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಬಟ್ ರೀಸೆಂಟ್ ಆಗಿ ಆದಂತಹ ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಆಗಿರಬಹುದು, ಕ್ರೌನ್ ಜ್ಯುವೆಲ್ ಪ್ರೀಮಿಯಂ ಲೈವ್ ಇವೆಂಟ್ ಆಗಿರಬಹುದು, ಈ ಶೋಗಳಲ್ಲಿ ಸೌದಿ ಅರೇಬಿಯಾದ ಕ್ರೌಡ್ ಜಾಸ್ತಿ ಚಿಯರ್ಸ್ ನ ಮಾಡ್ತಾ ಇದೆ ಅಂಡ್ ಜಾಸ್ತಿ ಸೌಂಡ್ ಕೂಡ ಮಾಡ್ತಾ ಇದೆ. ನಿಮಗೆ ಗೊತ್ತಿರಬಹುದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನೇನಾಯ್ತು, ಪ್ರೀ ಶೋ ಅಲ್ಲಿ ಕ್ರೌನ್ ಜ್ಯುವೆಲ್ ಅಲ್ಲಿ ಏನೇನಾಯ್ತು ಅಂತ. ಸೊ ಇದರಿಂದ ನಾನು ಎಕ್ಸೈಟೆಡ್ ಆಗಿ ಖಂಡಿತವಾಗ್ಲೂ ಕೂಡ ಇದ್ದೀನಿ. ನೋಡೋಣ ರಾಯಲ್ ರಂಬಲ್ಗೆ ಸೌದಿ ಅರೇಬಿಯಾದ ಕ್ರೌಡ್ ಯಾವ ರೀತಿ ರಿಯಾಕ್ಟ್ ನ ಕೊಡ್ತಾರೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಆಕ್ಚುಲಿ ಈ ಒಂದು ಅಪ್ಡೇಟ್ ನ ನಾನು ರೆಕಾರ್ಡ್ ಮಾಡಿ ಆಗಿತ್ತು. ರಾಕ್ ಅವರು ಪ್ರಾಬಬ್ಲಿ ಮಂಡೇ ನೈಟ್ ರೋಗೆ ಬರ್ತಾ ಇದಾರೆ ಅಂತ ನಾನು ರೆಕಾರ್ಡ್ ಮಾಡಿ ಕೂತ್ಕೊಂಡಿದ್ದೆ ನಿನ್ನೆ ಲೈವ್ ಗೆ ಬರೋದಕ್ಕಿಂತ ಮುಂಚೆ. ಬಟ್ ಈಗ ರಾಕ್ ಅವರು ಬರ್ತಾರೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿರೋದ್ರಿಂದ ಈ ಒಂದು ಲಾಸ್ಟ್ ಪೋರ್ಷನ್ ನ ಮಾತ್ರ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರಬಹುದು ರಾಕ್ ಅವರು ನಮಗೆ ನಾಳೆಯ ಮಂಡೇ ನೈಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಪ್ರಾಬಬ್ಲಿ ಗೈಸ್ ನಮ್ಮ ರಾಕ್ ಅವರ ಜೊತೆ ಪಾಲ್ ಹಿಮೆನ್ ಅವರು ಕೂಡ ಸೇರ್ಕೊಳ್ಳೋದು ನಮಗೆ ನೋಡೋದಕ್ಕೆ ಸಿಗಬಹುದು. ನಿಮಗೆ ಗೊತ್ತಿರಬಹುದು ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಹುಲಾಫಾಲ್ ಹಾಗೆ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನನ್ನ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ರಾಕ್ ಅವರ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಗುತ್ತೆ ಅನ್ಕೋತೀನಿ. ಅಂಡ್ ರಾಕ್ ಅವರು ಬಂದ್ಬಿಟ್ಟು ತಾನೇ ಹುಲಾಫಾಲ್ ಅನ್ನ ಹಾಕೊಂಡು ತಾನೇ ಟ್ರೈಬಲ್ ಚೀಫ್ ಅಂತ ಕನ್ಫರ್ಮ್ ಮಾಡಬಹುದು. ಅಂಡ್ ಪ್ರಾಬಬ್ಲಿ ನಮ್ಮ ಪಾಲ್ ಹಿಮೆನ್ ಅವರು ಇಲ್ಲಿ ರಾಕ್ ಅವರ ಜೊತೆ ಅಲೈನ್ ಆಗೋ ಅಂದ್ರೆ ಸೇರ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಬ್ಯಾಡ್ ಬ್ಲಡ್ ಅಲ್ಲಿ ನಮಗೆ ರಾಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ರಾಕ್ ಅವರು ರಿಟರ್ನ್ ಆಗಿ 1, 2, 3 ಅಂತ ಸೈನ್ ನ ಮಾಡಿ ಬ್ಯಾಡ್ ಬ್ಲಡ್ ನ ಲೀವ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ನಾವೆಲ್ಲರೂ ಕೂಡ ಸ್ಪೆಕ್ಯುಲೇಟ್ ಮಾಡ್ತಾ ಇರ್ತೀವಿ ಅದ್ರ ಮೀನಿಂಗ್ ಏನು ಅಂತ. ಅಂಡ್ ಈಗ ನಮ್ಮ ಪಾಲ್ ಹಿಮೆನ್ ಅವರು ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ 1, 2, 3 ಅಂತ ಸೈನ್ ನ ಮಾಡಿದ್ದಾರೆ. ಸಿಮಿಲರ್ ಆಗಿ ರಾಕ್ ಅವರ ರೀತಿನೇ ನಮ್ಮ ಪಾಲ್ ಹಿಮೆನ್ ಅವರು ಟೀಸ್ ನ ಮಾಡಿದ್ದಾರೆ. ನಮ್ಮ ಪಾಲ್ ಹಿಮೆನ್ ಅವರು ಸ್ಮ್ಯಾಕ್ ಡೌನ್ ಅಲ್ಲಿ ಟೀಸ್ ಮಾಡಿದ್ರು ರಾಕ್ ಅವರು ಬರ್ತಾರೆ ಅಂತ, ಬಟ್ ಈಗ ಅದು ಕನ್ಫರ್ಮ್ ಆಗಿದೆ ಅಂತ ಹೇಳ್ಬಹುದು. ಸೊ ನಮ್ಮ ಪಾಲ್ ಹಿಮೆನ್ ಅವರು ಟೀಸ್ ಮಾಡಿರೋದನ್ನ ನೋಡ್ತಾ ಇದ್ರೆ ಪ್ರಾಬಬ್ಲಿ ನಮ್ಮ ಪಾಲ್ ಹಿಮೆನ್ ಅವರು ರಾಕ್ ಅವರ ಜೊತೆ ಅಲೈನ್ ಆಗ್ಬಹುದು ರಾಕ್ ಅವರು ಟ್ರೈಬಲ್ ಚೀಫ್ ಆದಾಗ. ಯಾಕಂದ್ರೆ ನಮ್ಮ ಪಾಲ್ ಹಿಮೆನ್ ಅವರಿಗೆ ಸೋಲೋ ಸಿಕೋವಾ ಅವರ ಮೇಲೆ ಬೇಜಾರಿರೋದೇನಪ್ಪಾ ಅಂದ್ರೆ ಸೋಲೋ ಸಿಕೋವಾ ಹುಲಾಫಾಲನ ಅರ್ನ್ ಮಾಡಿಲ್ಲ, ಬದಲಿಗೆ ಕಿತ್ಕೊಂಡಿದ್ದಾನೆ. ಬಟ್ ಈಗ ನಮ್ಮ ರಾಕ್ ಅವರು ಬರ್ತಾರೆ, ಅರ್ನ್ ಮಾಡ್ತಾರೋ ಕಿತ್ಕೊಂಡು ಹಾಕ್ತಾರೋ ಗೊತ್ತಿಲ್ಲ, ಬಟ್ ಭಯದಿಂದ ಆದ್ರೂ ನಮ್ಮ ಪಾಲ್ ಹಿಮೆನ್ ಅವರು ಪ್ರಾಬಬ್ಲಿ ರಾಕ್ ಅವ್ರನ್ನ ಸೇರ್ಕೋಬಹುದು. ಅಂಡ್ ಡಬ್ಲ್ಯೂ ಅವರು ಈ ಒಂದು ಡೈರೆಕ್ಷನ್ ಅಲ್ಲೂ ಕೂಡ ಹೋಗಬಹುದು. ನೋಡೋಣ ಗೈಸ್ ನಾಳೆ ಮಂಡೇ ನೈಟ್ ರೋಲ್ ಏನೇನಾಗುತ್ತೆ ಅಂತ. ಅಂಡ್ ನಾಳೆ ಏನೇನಾಗುತ್ತೆ, ಯಾವ್ಯಾವ ಮ್ಯಾಚ್ ಅಲ್ಲಿ ಯಾರ್ಯಾರು ಗೆಲ್ತಾರೆ, ಯಾವ್ಯಾವ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ, ರಾಕ್ ಅವರು ಬಂದು ಏನ್ ಮಾಡಬಹುದು ಅಂತ ಸಂಪೂರ್ಣವಾಗಿ ನನ್ನ ಪ್ರಿಡಿಕ್ಷನ್ ನ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ವಿಡಿಯೋಗೂ ಕೂಡ ಕಾಯ್ತಾ ಇರಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.